ಸರ್ ಅವ್ರ ಜಮೀನು ವಿಷಯ ನ್ಯಾಯ ಮಾಡಬೇಕು, ಕುಂತು ಬಗೆಹರಿಸ್ಕೊಳ್ಳೋಣ, ಯಾರು ಹೊರಗಡೆ ಕರ್ಕೊಂಬರ್ಬೇಡಿ, ಇಬ್ಬರೇ ಬನ್ನಿ ಅಂತ ಹೇಳಿ ಕರೆಸ್ಕೊಂಡು ಅಲ್ಲಿ ಮೋಸದಿಂದ ಅವ್ರ ಮನೆ ಒಳಗಡೆ ಹೋಗಿ ಕೂತ್ಕೊಂಡ ಮೇಲೆ ಹೊಡೆದಾಕಿದ್ದಾರೆ ಸರ್. ಎಷ್ಟು ಗಂಟೆಲಿ ಸರ್ ಹೆಂಗಾಯ್ತು? ಸಾಯಂಕಾಲ 5:15 5:45. ಕರೆಸಿದವ್ರು ಯಾರು ಸರ್? ಅವನೇ ರೋಹಿತ್ ಮತ್ತು ಅವರ ಇನ್ನು 5 ಜನ ಇದ್ದಾರಲ್ಲ ಅವ್ರುಗಳೇ. ಅವ್ರು ಇದು 4ನೇ ಸಿಟ್ಟಿಂಗು ಕರೆಸ್ಕೊಂಡಿರೋದು ಅವರು. ಹಿಂದೆ ನ್ಯಾಯ ಪಂಚಾಯತ್ ಮಾಡಿ ಈಗ 15 ದಿವಸದಿಂದ ಬನ್ನಿ ನಿಮ್ದು ಮಾಡಿಕೊಟ್ಬಿಡ್ತೀವಿ ಅಂತ ಹೇಳಿ ಕರೆದು ಇವ್ರಿಗೆ ಗೊತ್ತೇ ಇಲ್ಲ, ವಿತೌಟ್ ಏನೂ ಇಲ್ಲದೆ ಬರೀ ಕೈಯಲ್ಲಿ ಹೋಗಿರೋದು ಇವರಿಬ್ಬರು. ಇವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರು? ಇವರು ಪ್ಲ್ಯಾಂಡ್ ಯಾವ ರೀತಿ? ಕಣ್ಣು ಖಾರದ ಪುಡಿ ಎರಚಿ ಹೊಡೆದಿರೋದು. ಒಬ್ಬಂಗೆ ಮನೆ ಒಳಗೆ ಹೊಡೆದಾಕಿದ್ದಾರೆ, ಇನ್ನೊಬ್ಬಂಗೆ ಇಸ್ಕೊಂಡು 2 ಕಿಲೋಮೀಟರ್ ಅಟ್ಟಿಸ್ಕೊಂಡು ಹೋಗಿ ಹೊಡೆದಿದ್ದಾರೆ. ಎಷ್ಟು ಜನ ಸರ್ ಹೊಡಿಬೇಕಾರೆ? ಅವರು ಒಂದು 5-6 ಜನ ಇದ್ದರು ಅಂತ. ಈಗ ಆರೋಪಿ ಇದ್ರಲ್ಲ, ಈಗ ಅವರು ಹಿಂದೆ ಏನೋ ಜೈಲಲ್ಲಿ ಇದ್ರು ಅಂತ ಹೇಳ್ತಾ ಇದ್ರು, ಏನು ಆರೋಪಿನ ಫಸ್ಟ್ ಈಗ ಮೊದಲನೇ ಮಗ ಈ ತೀರೋಗಿದಾರಲ್ಲ ಅವರು, ತೀರೋಗಿರೋರು ಏನಕ್ಕೆ ಸರ್ ಹೊಡಿತಿದ್ರು? ಹೌದು, ಏನೋ ಒಂದು ಸ್ವಲ್ಪ ಕ್ರಿಮಿನಲ್ ಇದು ಕೇಸ್ ಇತ್ತು, ನಮಗೆ ಅಷ್ಟಾಗಿ ಗೊತ್ತಿಲ್ಲ, ನಮ್ಗೆ ಸ್ವಲ್ಪ ದೂರದ ರಿಲೇಷನ್ ಅವರು. ಹಂಗಾಗಿ ಈಗ 2 ಹೆಂಡತಿ ಮಕ್ಕಳು ಕರ್ಸಿರೋದು ಅವರು? 2 ಹೆಂಡತಿ ಮಕ್ಕಳು ಕರೆಸಿರೋದು. ಇವರಿಬ್ಬರು ಏನು ಮಾಡ್ಕೊಂಡಿದ್ರು ಈಗ? ಸರ್ ಇನ್ನೊಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರು, ITC ಫ್ಯಾಕ್ಟ್ರಿಲಿ ಇಂಜಿನಿಯರ್ ಆಗಿದ್ದ ಅವನು. 2ನೇ ಅವನು. ಮೊದಲನೇ ಅವನು ಏನೋ ಬಿಸ್ನೆಸ್ ಅಷ್ಟೇ. ಮದುವೆ ಆಗಿತ್ತು? ಇಬ್ರಿಗೂ ಆಗಿಲ್ಲ. ಅವನು 32 ವರ್ಷ, ಇನ್ನು 30 ವರ್ಷ. ಡೀಟೇಲ್ಸ್ ಏನು ಸರ್? ಆಸ್ತಿದು ಏನು ಇರ್ತಾರೆ? ಅದೇ ಅವರು ಒಬ್ರಿಗೊಬ್ರು ಡಿಸ್ಪ್ಯೂಟ್ ಇತ್ತು ಸರ್ ಜಮೀನ್ದು. ಇಬ್ಬರು ಹೆಂಡ್ತಿದ್ರಲ್ಲಿ ಸರ್. ಅದು ಹೆಚ್ಚಿಗೆ ಒಂದು 5-6 ಎಕರೆ ಇದೆ ಅವ್ರದ್ದು. ಯಾರ್ದು ಆಸ್ತಿ? ಏನಕ್ಕೆ ಸರ್ ಅವ್ರ ತಂದೆ ಆಸ್ತಿ. ಇಬ್ಬರು ಹೆಂಡ್ತಿರ ಮಕ್ಕಳುಗಳು ಹೊಡೆದಾಡ್ಕೊಂಡಿರೋದು ಇದು. ಮೊದಲನೇ ಹೆಂಡತಿ ಮಕ್ಕಳಿಗೆ ಎಷ್ಟು ಜನ? 2ನೇ ಹೆಂಡತಿಗೆ? ಇವ್ರಿಗೆ ಮೊದಲನೇ ಹೆಂಡತಿಗೆ 2 ಮಕ್ಕಳು, ಅವ್ರಿಗೆ 2 ಹೆಣ್ಣು, 2 ಗಂಡು 1 ಹೆಣ್ಣು. ಅವರ ತಂದೆ ಇರಲಿಲ್ವಾ? ಇಲ್ಲ, ಅವರು ಏನಾಗಿತ್ತು ಸರ್ ಅವರಿಗೆ? ಅವರು ಆಗಲೇ 4-5 ವರ್ಷ ಆಯಿತು ತೀರೋಗಿ. ಏನಾಗಿದೆ? ಅವರು ಇದೆ ಯಾರು? ಈ ಮೊದಲನೇ ಮಗ ಇದ್ದಾನಲ್ಲ. ಈಗ ಏನಾಗಬೇಕು? ಏನು ನ್ಯಾಯ ಕೊಡ್ತೀವಿ? ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ನ್ಯಾಯ. ಮರ್ಡರ್ ಮಾಡಿದ್ದಾರೆ? ಹಾಂ, ತಂದೆ ಮರ್ಡರ್ ಮಾಡಿದ್ರು. ಇವನೇ ಈ ಮಗನೇ, ದೊಡ್ಡ ಹಿರಿ ಮಗ. ಅದು ಯಾವಾಗ ಆಗಿದ್ದು? ಅದಾಗಲೇ 4-5 ವರ್ಷ ಸರ್. ಸರ್ ಅವ್ರ ಜಮೀನು ವಿಷಯ ನ್ಯಾಯ ಮಾಡಬೇಕು, ಕುಂತು ಬಗೆಹರಿಸ್ಕೊಳ್ಳೋಣ, ಯಾರು ಹೊರಗಡೆ ಕರ್ಕೊಂಬರ್ಬೇಡಿ, ಇಬ್ಬರೇ ಬನ್ನಿ ಅಂತ ಹೇಳಿ ಕರೆಸ್ಕೊಂಡು ಅಲ್ಲಿ ಮೋಸದಿಂದ ಅವ್ರ ಮನೆ ಒಳಗಡೆ ಹೋಗಿ ಕೂತ್ಕೊಂಡ ಮೇಲೆ ಹೊಡೆದಾಕಿದ್ದಾರೆ ಸರ್. ಎಷ್ಟು ಗಂಟೆಲಿ ಸರ್ ಹೆಂಗಾಯ್ತು? ಸಾಯಂಕಾಲ 5:15 5:45. ಕರೆಸಿದವ್ರು ಯಾರು ಸರ್? ಅವನೇ ರೋಹಿತ್ ಮತ್ತು ಅವರ ಇನ್ನು 5 ಜನ ಇದ್ದಾರಲ್ಲ ಅವ್ರುಗಳೇ. ಅವ್ರು ಇದು 4ನೇ ಸಿಟ್ಟಿಂಗು ಕರೆಸ್ಕೊಂಡಿರೋದು ಅವರು. ಹಿಂದೆ ನ್ಯಾಯ ಪಂಚಾಯತ್ ಮಾಡಿ ಈಗ 15 ದಿವಸದಿಂದ ಬನ್ನಿ ನಿಮ್ದು ಮಾಡಿಕೊಟ್ಬಿಡ್ತೀವಿ ಅಂತ ಹೇಳಿ ಕರೆದು ಇವ್ರಿಗೆ ಗೊತ್ತೇ ಇಲ್ಲ, ವಿತೌಟ್ ಏನೂ ಇಲ್ಲದೆ ಬರೀ ಕೈಯಲ್ಲಿ ಹೋಗಿರೋದು ಇವರಿಬ್ಬರು. ಇವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರು? ಇವರು ಪ್ಲ್ಯಾಂಡ್ ಯಾವ ರೀತಿ? ಕಣ್ಣು ಖಾರದ ಪುಡಿ ಎರಚಿ ಹೊಡೆದಿರೋದು. ಒಬ್ಬಂಗೆ ಮನೆ ಒಳಗೆ ಹೊಡೆದಾಕಿದ್ದಾರೆ, ಇನ್ನೊಬ್ಬಂಗೆ ಇಸ್ಕೊಂಡು 2 ಕಿಲೋಮೀಟರ್ ಅಟ್ಟಿಸ್ಕೊಂಡು ಹೋಗಿ ಹೊಡೆದಿದ್ದಾರೆ. ಎಷ್ಟು ಜನ ಸರ್ ಹೊಡಿಬೇಕಾರೆ? ಅವರು ಒಂದು 5-6 ಜನ ಇದ್ದರು ಅಂತ.